ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೂಟವೇ ಗತಿ. ಸದ್ಯಕ್ಕೆ ನಟ ದರ್ಶನ್ಗೆ ಮನೆಯೂಟಕ್ಕೆ ಅವಕಾಶವಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೂಟ ಸಮಸ್ಯೆ ಆಗ್ತಾ ಇತ್ತು, ಫುಡ್ ಇನ್ಫೆಕ್ಷನ್ ಆಗ್ತಾ ಇತ್ತು. ಹೀಗಾಗಿ ನನಗೆ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಮನೆ ಊಟ ಸೇವನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಸದ್ಯಕ್ಕೆ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶವಿಲ್ಲ. ನಟ ದರ್ಶನ್ ಪರ ವಕೀಲರಿಗೆ ಈಗ ಹೈಕೋರ್ಟ್ ಸೂಚಿಸಿದೆ. ನಾಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ನಟ ದರ್ಶನ್ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ದರ್ಶನ್ ಅರ್ಜಿಗೆ ಸರ್ಕಾರ ಆಕ್ಷೇಪಣೆ ಸಲ್ಲಿಕೆ ಮಾಡಲಿ. ನಟ ದರ್ಶನ್ಗೆ ಸದ್ಯಕ್ಕೆ ಈಗ ಮನೆ ಊಟ ಇಲ್ಲ, ಆದ್ರೆ ಹೈಕೋರ್ಟ್ ಸೂಚಿಸಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನೆಕ್ಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಅಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದ್ರ ಕಾದು ನೋಡ್ಬೇಕಿದೆ. ಸದ್ಯಕ್ಕೆ ಮಾತ್ರ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶವಿಲ್ಲ. ಏನು ಮ್ಯಾಜಿಸ್ಟ್ರೇಟ್ ಜಡ್ಜ್ ಕಾನೂನು ಪ್ರಕಾರ ನಿರ್ಧಾರ ಮಾಡಲಿ. ಜುಲೈ 27ರೊಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿರ್ಧಾರ ಮಾಡಲಿ. ನಟ ದರ್ಶನ್ ಪರ ವಕೀಲರಿಗೆ ಹೈಕೋರ್ಟ್ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದೆ. ಜುಲೈ 29ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಒಟ್ಟಾರೆ ಈಗ ಸದ್ಯಕ್ಕೆ ಮನೆ ಊಟನೇ ತಿನ್ಬೇಕಾಗುತ್ತೆ, ಅಂದ್ರೆ ಜೈಲೂಟನೇ ತಿನ್ಬೇಕಾಗುತ್ತೆ. ಮನೆ ಊಟ ತಿನ್ನೋದಕ್ಕೆ ಅವಕಾಶವಿಲ್ಲ. ಮನೆ ಊಟ ತಿನ್ಬೇಕು, ನನಗೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ, ಹೊಟ್ಟೆ ನೋವು, ಈ ರೀತಿಯಾದಂತ ಕಾರಣಗಳನ್ನ ಕೊಟ್ಟಿದ್ರು ನಟ ದರ್ಶನ್. ಸದ್ಯಕ್ಕೆ ಈಗ ಮನೆ ಊಟ ಸೇವನೆ ಮಾಡೋಂಗಿಲ್ಲ, ಅವಕಾಶ ಇಲ್ಲ ಅದಕ್ಕೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನಟ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ನನಗೆ ಜೈಲೂಟ ಸರಿ ಬರ್ತಾ ಇಲ್ಲ, ಹೊಟ್ಟೆಲಿ ಸಮಸ್ಯೆ ಆಗ್ತಾ ಇದೆ, ಹೊಟ್ಟೆ ನೋವು ಅಂತೆಲ್ಲ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಸದ್ಯಕ್ಕೆ ದರ್ಶನ್ಗೆ ಡಿಸಪಾಯಿಂಟ್ ಆಗಿದೆ, ಆದರೆ ಅಲ್ಲಿ ಏನಾದರೂ ಅವ್ರಿಗೆ ಮನೆ ಊಟ ಸೇವನೆ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ? ದಿವ್ಯ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ನಟ ದರ್ಶನ್ ಮನೆ ಊಟಕ್ಕೆ ಅವಕಾಶ ಕೊಡಬೇಕು, ಜೊತೆಗೆ ಜೈಲು ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ರಿಟ್ ಅರ್ಜಿಯನ್ನ 2 ಬಾರಿ ವಿಚಾರಣೆಗೆ ತೆಗೆದುಕೊಂಡಿತ್ತು ಅಂತ ಹೈಕೋರ್ಟ್ ಇವತ್ತು ಸಹ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೈಗೊಂಡಿದ್ರು. ಬಳಿಕ ಸರ್ಕಾರಿ ಪರ ವಕೀಲರು ಹಾಜರಾತಿ ಸಾಧ್ಯವಾಗಲ್ಲ ಅನ್ನೋ ಕಾರಣಕ್ಕಾಗಿ 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡಲಿತ್ತು. 4 ಗಂಟೆಗೆ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಮೊದಲಿಗೆ ಸರ್ಕಾರಿ ವಕೀಲರಾದಂತ PP ಆದಂತ ಪ್ರಸನ್ನ ಕುಮಾರ್ ಅವರು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ವಾದ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರಾದಂತ ಪಣೀಂದ್ರ ಅವರು ಮನವಿ ಮಾಡಿದಂತ ಹಿನ್ನೆಲೆಯಲ್ಲಿ ವಾದಕ್ಕೆ ಅವಕಾಶವನ್ನ ಮಾಡ್ಕೊಳ್ಳಾಯಿತು. ಇಲ್ಲಿ ಕರ್ನಾಟಕದ ಪ್ರಿಸನ್ ಮ್ಯಾನ್ಯುಯಲ್ ಏನಿದೆ ಆ ಪ್ರಕಾರ ಮನೆ ಊಟಕ್ಕೆ ಅವಕಾಶ ಇದೆ. ಹಾಗಾಗಿ ಅವರಿಗೆ ಅವಕಾಶವನ್ನ ಕೊಡಬೇಕು. ವಿಚಾರಣಾ ದಿನ ಕೈದಿ ಜೊತೆಗೆ ಶಿಕ್ಷೆಗೆ ಗುರಿಯಾಗದೇ ಇರ್ತಕ್ಕಂಥ ಕೈದಿಗಳಿಗೆ ಅವರದ್ದೇ ಆದಂತಹ ಕಾಸಿನಲ್ಲಿ ಅವರಿಗೆ ಬೇಕಾದಂತ ಖಾಸಗಿ ವಸ್ತುಗಳು ಅಂದ್ರೆ ಊಟ, ವಸತಿ, ಬಟ್ಟೆ ಮತ್ತೆ ಇತರ ಪುಸ್ತಕಗಳನ್ನ ಪಡೆದುಕೊಳ್ಳುವಂತ ಅವಕಾಶ ಇದೆ. ಹಾಗಾಗಿ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. ಜೊತೆಗೆ ಕೆಲವೊಂದು ಕೋರ್ಟ್ಗಳ ಅಲಹಾಬಾದ್ ಕೋರ್ಟ್ ಇರ್ಬೋದು, ಜೊತೆಗೆ ದೆಹಲಿ ಹೈಕೋರ್ಟ್ ಕೊಟ್ಟಂತ ಕೆಲವೊಂದು ಪ್ರಕರಣಗಳ ತೀರ್ಪನ್ನು ಸಹ ಉಲ್ಲೇಖ ಮಾಡಿ ದರ್ಶನ್ ಪರ ವಕೀಲರಾದಂತ ಪಣೀಂದ್ರ ಅವರು ವಾದವನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತ ಜಡ್ಜ್ ಅವರಿಗೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಸೌಲಭ್ಯವನ್ನ ಪಿಟಿಷನರ್ಗಳು ಪಡ್ಕೊಳ್ಬೇಕಾದ್ರೆ ಅದಕ್ಕೊಂದು ಕಾನೂನು ರೀತಿಯಾದಂತಹ ಪ್ರಕ್ರಿಯೆ ಇದೆ. ನೇರವಾಗಿ ಈಗ ಜೈಲು ಅಧಿಕಾರಿಗಳ ಮುಂದೆ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿಲ್ಲ, ಅವರ ಬಳಿ ನೇರವಾಗಿ ಮನವಿಯನ್ನ ಮಾಡಿಲ್ಲ. ಜೊತೆಗೆ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅವರು ಹಿಂದೆ ನಡೆಸಿದಂತ ವೈದ್ಯಕೀಯ ತಪಾಸಣೆಗಳ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯಂತ ವರದಿಯನ್ನು ಸಹ ನೀಡಿಲ್ಲ. ಒಂದು ವೇಳೆ ಮನೆ ಊಟನೇ ಬೇಕು ಅನ್ನೋದಾದ್ರೆ ಅದಕ್ಕೆ ಕಾನೂನು ರೀತಿಯಾದಂತ ಒಂದು ಪ್ರಕ್ರಿಯೆ ಇರುತ್ತೆ. ಮೊದಲಿಗೆ ಮ್ಯಾಜಿಸ್ಟ್ರೇಟ್ ಅರ್ಜಿ ಕೋರ್ಟ್ ಮುಂದೆ ಒಂದು ಅವರು ಮನವಿಯನ್ನ ಸಲ್ಲಿಸಲಿ, ಅಲ್ಲಿ ಯಾವ ತೀರ್ಪು ಬರುತ್ತೆ, ಅವರು ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಆ ಆಧಾರದ ಮೇಲೆ ಮುಂದೆ ಇಲ್ಲಿ ಹೈಕೋರ್ಟ್ ನಲ್ಲಿ ತೀರ್ಮಾನ ತೆಗೆದುಕೊಳ್ಳೋಣ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆಯೇ ಹೋಗಿ ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ, ಯಾಕಂದ್ರೆ ಈಗ ಏನು ಅವರ ಒಂದು ಟ್ರಯಲ್ ನಡೀತಾ ಇರ್ತಕ್ಕಂಥದ್ದು, ಅವರು ವಿಚಾರಣೆ ಇರ್ತಕ್ಕಂಥ 24ನೇ ACM ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಅದನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರು 27ವರೆಗೆ ಇತ್ಯರ್ಥ ಮಾಡಬೇಕು. ಒಂದು ವೇಳೆ 27ರವರೆಗೆ ಅವರು ಏನು ತೀರ್ಪನ್ನ ಕೊಡ್ತಾರೆ, ಅರ್ಜಿ ವಿಲೇವಾರಿ ತಿರಸ್ಕಾರ ವಜಾ ಇರ್ಬೋದು ಅಥವಾ ಅದಕ್ಕೆ ಅನುಮತಿ ಒಂದು ಕೊಟ್ಟಿದ್ದಾದ್ರೆ 29ನೇ ತಾರೀಕು ಏನು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತ ತೀರ್ಮಾನವನ್ನು ಇಲ್ಲಿ ಪ್ರಕಟಣೆ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.